ಸರ್ಕಾರದಲ್ಲಿ ಮುಗಿತಾ ಇಲ್ಲ ಖಾತೆ ಬಿಕ್ಕಟ್ಟು. ಸಿಎಂ ದೆಹಲಿಗೆ ತೆರಳಿದ್ದಾರೆ. ಸಿಎಂ ಹಿಂದೆನೆ ದೆಹಲಿಗೆ ಡಿಸಿಎಂ ಪರಮೇಶ್ವರ್ ಅವರು ಕೂಡ ತೆರಳಿದ್ದಾರೆ. ವರಿಷ್ಠರ ಜೊತೆಯಲ್ಲಿ ಖಾತೆ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಸಾಕಷ್ಟು ಸೀನಿಯರ್ಸ್ಗೆ ತಮ್ಮ ಖಾತೆ ಬಗ್ಗೆ, ಹಂಚಿಕೆಯಾಗಿರುವಂತ ಖಾತೆ ಬಗ್ಗೆ ಅಸಮಾಧಾನ ಇದೆ. ಇನ್ನು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಕೃಷ್ಣ ಬೈರೇಗೌಡ. ಯಾಕಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಅರ್ಧಂಬರ್ಧ ಕೊಟ್ಟಿದ್ದಾರೆ ಖಾತೆ, ನನಗೆ ಪೂರ್ಣ ಖಾತೆ ಕೊಡಿ, ಇಲ್ಲ ಅಂತಂದ್ರೆ ಈ ಹಿಂದೆ ಇದ್ದಂತ ಹಳೆ ಖಾತೆಯನ್ನೇ ನನಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಮುನಿಯಪ್ಪ ಅವರು ಈ ಹಿಂದೆ ಮಾಡಿದಂತ ಖಾತೆಯನ್ನೇ, ಕರ್ತವ್ಯ ನಿರ್ವಹಿಸಿದಂತ ಖಾತೆಯನ್ನೇ ಮತ್ತೆ ಕೊಟ್ಟಿದ್ದಾರೆ ಆಹಾರ ಇಲಾಖೆ. ನನಗೆ ಬೇಡ, ಅದು ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಮನವಿ ಇಟ್ಟಿದ್ದೆ, ಅದು ಬೇಕು ಅಂತ ಮೊನ್ನೆ ಇಲ್ಲೂ ರಾಹುಲ್ ಗಾಂಧಿ ಅವರು ಬಂದಾಗಲೂ ಲಾಬಿಯನ್ನ ಮಾಡಿದ್ರು. ಈಗ ಲಾಬಿಯನ್ನ ಮುಂದುವರೆಸಿದ್ದಾರೆ. ಸಿಎಂ ಜೊತೆ ಏರ್ಪೋರ್ಟ್ ವರೆಗೂ ಕೂಡ ಮುನಿಯಪ್ಪ ತೆರಳಿದ್ರು. ರಾಹುಲ್ ಗಾಂಧಿಯನ್ನ ಎರಡೆರಡು ಸತಿ ಭೇಟಿ ಮಾಡಿದ್ರು ಮುನಿಯಪ್ಪ. ಸಮಾಜ ಕಲ್ಯಾಣ ಇಲಾಖೆ ಪಡೆಯೋದಕ್ಕೆ ಭಾರೀ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಹಿರಿಯರಿಗೆ ಖಾತೆಯ ಅಸಮಾಧಾನ ತೀವ್ರಗೊಂಡಿದೆ. ತಮ್ಮದೇ ರೀತಿಯಲ್ಲಿ ಖಾತೆ ಬದಲಾವಣೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಕೆಲವರು ದೆಹಲಿಗೆ ಹೋಗಿದ್ದಾರೆ, ಅದರಲ್ಲಿ ಕೃಷ್ಣ ಬೈರೇಗೌಡರು ದೆಹಲಿಗೆ ಹೋಗಿದ್ದಾರೆ. ಇನ್ನೊಂದು ಕಡೆ ನೆನ್ನೆ ತಾನೇ ಪರಮೇಶ್ವರ್ ಅವರು ತೀವ್ರ ರೀತಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಹಂಗಾಗಿ ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ತನಗೆ 3ನೇ ಬಾರಿ ಅವಕಾಶ ಸಿಕ್ಕಿತ್ತು, ಅದು ತಪ್ಪೋಯ್ತು ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗ ಅವರು ಕೂಡ ಸಿಎಂ ಹಿಂದೆನೆ ದೆಹಲಿಗೆ ತೆರಳಿದ್ದಾರೆ. ಸೊ ನಿಟ್ಟಲ್ಲಿ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಈ ಖಾತೆ ಬಿಕ್ಕಟ್ಟನ್ನ ಯಾವ ರೀತಿ ನಿರ್ವಹಿಸ್ತಾರೆ, ಶಮನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನೊಂದ್ ಕಡೆ ಕೃಷ್ಣ ಬೈರೇಗೌಡರು ಪಟ್ಟು ಹಿಡಿದು ಕೂತಿದ್ದಾರೆ. ಈಗ ಕೊಡೋದಾದ್ರೆ ಬೆಂಗಳೂರು ನಗರಾಭಿವೃದ್ಧಿ ಪೂರ್ತಿ ಕೊಡಿ, ಅರ್ಧ ಸಿಎಂ ಹತ್ರ ಅರ್ಧ ನನ್ನ ಹತ್ರ ಇದ್ರೆ ಅಭಿವೃದ್ಧಿ ಮಾಡೋದು ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ಇದೇ ಖಾತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಈಗ ಹಿರಿಯರಿಗೆ ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನ ಇದೆ. ಈಗ ದೆಹಲಿ ಮಟ್ಟದಲ್ಲಿ ಲಾಬಿ ತೀವ್ರಗೊಳ್ತಾ ಇದೆ. ಈಗ ಹೈಕಮಾಂಡ್ ಏನಾದರೂ ಡಿ.ಕೆ. ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಫ್ರೀ ಹ್ಯಾಂಡ್ ಕೊಡುವಂತ ಚಾನ್ಸಸ್ ಇದೆಯಾ? ನೀವೇ ನಿರ್ಧಾರ ಮಾಡಿ, ಅದ್ಲು ಬದಲು ಮಾಡೋದಾದ್ರೆ ಮಾಡಿ ಅಂತ ಫ್ರೀಡಮ್ ಕೊಡೋ ಚಾನ್ಸಸ್? ಶರ್ಮಿತಾ ಶೆಟ್ಟಿ ಕೃಷ್ಣ ಬೈರೇಗೌಡರಿಗೆ ಸ್ವತಃ ರಾಹುಲ್ ಗಾಂಧಿಯವರೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿರ್ತಕ್ಕಂಥ. ಆದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಪೋರ್ಟ್ಫೋಲಿಯೋನ ರಿಲೀಸ್ ಮಾಡೋ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರಿಗೆ ಒಂದು ಶಾಕ್ ಎದುರಾಗಿತ್ತು. ಅದರಲ್ಲಿ ಪ್ರಮುಖ ಬೆಂಗಳೂರಿಗೆ ಯೋಜನೆಗೆ ಮತ್ತು ಬೆಂಗಳೂರಿಗೆ ಒಂದು ಅಭಿವೃದ್ಧಿಗೆ ಸಹಕಾರಿಯಾಗಿದ್ದಂಥ ಮತ್ತು ಪ್ರಮುಖವಾಗಿರ್ತಕ್ಕಂಥ BDA ಮತ್ತು BMRDA ಮತ್ತು ನಗರ ಯೋಜನೆಯ ಪ್ರಾಧಿಕಾರಗಳನ್ನೇ ಕೈ ಬಿಡಲಾಗಿತ್ತು. ಇದರಿಂದ ಶಾಕ್ಗೆ ಒಳಗಾದಂಥ ಕೃಷ್ಣ ಬೈರೇಗೌಡ ಎಲ್ಲೊಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಲಾಬಿ ಮಾಡಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಪಡೆದುಕೊಂಡು ಮತ್ತು ಹೈಕಮಾಂಡ್ಗೆ ಎಲ್ಲೊಂದು ಕಡೆ ಬ್ರ್ಯಾಂಡ್ ಬೆಂಗಳೂರನ್ನು ನಾನು ಸೃಷ್ಟಿ ಮಾಡ್ತೀನಿ, ಒಂದಷ್ಟು ಹಾಳಾಗಿರ್ತಕ್ಕಂಥ ಬೆಂಗಳೂರಿಗೆ ಕಾಯಕಲ್ಪವನ್ನು ತರ್ತೀನಿ ಅಂತೇಳಿ ಒಂದಷ್ಟು ಪ್ರೆಸೆಂಟೇಷನ್ ಕೊಟ್ಟು ಖಾತೆಯನ್ನು ತೆಗೆದುಕೊಂಡ್ರು. ಆದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇದೀಗ ತಮ್ಮ ಬಳಿಯೇ BMRDA ಮತ್ತು BDA ನಗರ ಯೋಜನೆ ಅಂತ ಪ್ರಮುಖ ಪ್ರಾಧಿಕಾರಗಳನ್ನು ಇಟ್ಟುಕೊಳ್ಳುವ ಮುಖಾಂತರ ಎಲ್ಲೊಂದು ಕಡೆ ಬೆಂಗಳೂರಿನ ಯೋಜನೆಗೆ ಮತ್ತು ಬೆಂಗಳೂರಿನ ಕೆಲಸಕ್ಕೆ ಮತ್ತು ಬೆಂಗಳೂರಿನ ಯಾವುದೇ ಕಾರ್ಯಗಳಿಗೆ BDA ಕನೆಕ್ಟ್ ಆಗುತ್ತೆ, BMRDA ಕನೆಕ್ಟ್ ಆಗುತ್ತೆ. ಇದರಿಂದ ಸಂಪೂರ್ಣವಾಗಿ ಬೆಂಗಳೂರು ನಗರಾಭಿವೃದ್ಧಿ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಅನ್ನೋದು ಕೃಷ್ಣ ಬೈರೇಗೌಡರ ಲೆಕ್ಕಾಚಾರ. ಕೊಟ್ಟರೆ ಪೂರ್ತಿ ಕೊಡಿ, ಅರ್ಧ ಖಾತೆ ಬೇಡ ಅಂತೇಳಿ ಈಗಾಗಲೇ ಏನು ತಕರಾರು ಸಲ್ಲಿಸಿರ್ತಕ್ಕಂಥ, ಈಗಾಗಲೇ ಸುರ್ಜೇವಾಲರಿಗೂ ಮನವಿ ಮಾಡಿರ್ತಕ್ಕಂಥದ್ದು. ಕೃಷ್ಣ ಬೈರೇಗೌಡರು ಇದೀಗ ದೆಹಲಿಯಲ್ಲಿ ಜಾಂಡ ಬಿಡಿರ್ತಕ್ಕಂಥದ್ದು ಎಲ್ಲವೂ ಅಂದುಕೊಂಡಂತೆ. ಆದರೆ ಇವತ್ತು ಕೆ.ಸಿ. ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಗೆ ಕೃಷ್ಣ ಬೈರೇಗೌಡರ ಸಮಯವನ್ನು ಕೇಳಿರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಡಿ.ಕೆ. ಶಿವಕುಮಾರ್ ಕೂಡ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸುರ್ಜೇವಾಲಾ ಹಾಗೂ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿಯಾಗ್ತಿರ್ತಕ್ಕಂಥದ್ದು. ಈಗಾಗಲೇ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಖಾತೆ ಆಗಿದ್ದರಿಂದ ಬಹುಶಃ BDA ಮತ್ತು BMRDA ಮತ್ತು ನಗರ ಯೋಜನೆ ಕೊಡುವ ವಿಶ್ವಾಸದಲ್ಲಿ ಕೃಷ್ಣ ಬೈರೇಗೌಡ ಇದ್ದಾರೆ. ಒಂದು ವೇಳೆ GBAಗೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಈ 3 ಪ್ರಾಧಿಕಾರಗಳನ್ನ ಕೈಗೆ ಕೊಡ್ತಿದ್ರೆ ನನಗೆ GBA ಖಾತೆ ಬೇಡ ಅನ್ನೋ ಮುಖಾಂತರ ತಾವು ಯಾವುದೇ ಖಾತೆ ಕೊಟ್ಟರು ನಾನು ನಿರ್ವಹಿಸ್ತೀನಿ, ಇದರ ಸಹವಾಸವೇ ಬೇಡ ಅಂತೇಳಿ ಈಗಾಗಲೇ ಕೃಷ್ಣ ಬೈರೇಗೌಡರು ಹೇಳಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇವತ್ತು ಮುಖ್ಯಮಂತ್ರಿಗಳು ಕೂಡ ದೆಹಲಿ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು, ವರಿಷ್ಠರನ್ನು ಕೂಡ ಭೇಟಿ ಆಗ್ತಿರ್ತಕ್ಕಂಥದ್ದು. ಅಲ್ಲದೆ ಈಗಾಗಲೇ 2ನೇ ಹಂತದ ಸಚಿವ ಸ್ಥಾನಕ್ಕಾಗಿ ಅಂದರೆ ಸಂಪುಟ ವಿಸ್ತರಣೆಗೆ ಕಾರಣಕ್ಕಾಗಿ ಅನೇಕ ಶಾಸಕರು ಲಾಬಿಯನ್ನು ಮಾಡ್ತಿರ್ತಕ್ಕಂಥ. ಒಂದು ಕಡೆ ರಿಜ್ವಾನ್ ಅರ್ಷದ್, ಶ್ರೀನಿವಾಸ್ ಮಾನೆ ಸೇರಿದಂತೆ ಅನೇಕ ನಾಯಕರು ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ವರಿಷ್ಠರ ಭೇಟಿಗೂ ಕೂಡ ಸಮಯಾವಕಾಶ ಕೇಳಿರ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಜೂನ್ 4ನೇ ವಾರದಲ್ಲಿ ಅಂತಿಮವಾಗಿ ಸಂಪುಟ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಖಾಲಿ ಇರ್ತಕ್ಕಂಥ 20 ಸಚಿವ ಸ್ಥಾನಕ್ಕೆ ಸುಮಾರು 18 ಅಥವಾ 19 ಸ್ಥಾನಗಳನ್ನು ಭರ್ತಿ ಮಾಡೋ ಆಲೋಚನೆ ಇರ್ತಕ್ಕಂಥ. ಈಗಾಗಲೇ ರಾಹುಲ್ ಗಾಂಧಿ ಅವರು ಮೊದಲ ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಅಸಮಾಧಾನವನ್ನು ಹೊರ ಹಾಕಿರ್ತಕ್ಕಂಥ, ಹಳೆಯ ನಿಲಯದ ಕಲಾವಿದರಿಗೆ ಕೊಟ್ಟಿರ್ತಕ್ಕಂಥ, ಹಳೆಯ ಈ ಹಿಂದೆ ಇದ್ದಂಥವರಿಗೆ
ಅವರಿಗೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಂಥವರಿಗೆ 2 ಬಾರಿ ಸಿದ್ದರಾಮಯ್ಯ ಸರ್ಕಾರದಿದ್ದಂಥವ್ರಿಗೆ ಅವಕಾಶ ಕೊಡುವ ಮುಖಾಂತರ ಈ ಸಂಪುಟ ಏನು ವಿಶೇಷ ಅಲ್ಲ, ಈ ಸರ್ಕಾರದಲ್ಲಿ ಅಂಥ ವಿಶೇಷತೆ ಇಲ್ಲ ಎಂಬ ಅವ್ರಿಗೆ ಕೊರಗು ಇರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ 20 ಜನ ಸಚಿವರಲ್ಲಿ ಸುಮಾರು 15 ಜನ ಯುವ ಮುಖಗಳಿಗೆ ಅಂದರೆ 55 ವರ್ಷದ ಒಳಗಿನವರಿಗೆ ಅವಕಾಶವನ್ನು ಕೊಡಬೇಕು, ಜಾತಿವಾರು, ಪ್ರಾದೇಶಿಕವಾರು, ಕ್ಷೇತ್ರವಾರು ಅವಕಾಶವನ್ನು ಕೊಡಬೇಕು ಅನ್ನೋದು ರಾಹುಲ್ ಗಾಂಧಿ ಲೆಕ್ಕಾಚಾರ ಆಗಿರ್ತಕ್ಕಂಥ. ಇವತ್ತು ಕೂಡ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಕ್ಕೆ ಡಿ ಕೆ ಶಿವಕುಮಾರ್ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದರ ಬೆನ್ನಲ್ಲೇ ಈಗಾಗಲೇ ಸುಮಾರು 8ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಇರ್ತಕ್ಕಂಥದ್ದು, ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಜಾತಿವಾರ ಲಾಬಿ ಕೂಡ ಆರಂಭವಾಗಿರ್ತಕ್ಕಂಥ. ಇದರ ಭಾಗವಾಗಿ ಇವತ್ತು ಎಂ ಬಿ ಪಾಟೀಲ್ ರವರು ಕಳೆದ ಸಂಪುಟದಲ್ಲಿ ಅಂದರೆ ಕಳೆದ ಸರ್ಕಾರದಲ್ಲಿ ವೀರಶೈವ ಲಿಂಗಾಯತರು 6 ಜನ ಸಚಿವರಿದ್ದರು. ಹಾಗಾಗಿ ಈ ಬಾರಿ ಕೂಡ 6 ಜನರಿಗೆ ಅವಕಾಶವನ್ನು ಕೊಡಬೇಕಂತ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಳೆದ ಬಾರಿ ಸಚಿವ ಸಂಪುಟದಲ್ಲಿ ಕೂಡ ಸುಮಾರು 6ಕ್ಕೂ ಹೆಚ್ಚು ಒಕ್ಕಲಿಗರು ಕೂಡ ಇರ್ತಕ್ಕಂಥ. ಈಗ ಒಕ್ಕಲಿಗರೇ ಮುಖ್ಯಮಂತ್ರಿ ಆಗಿದ್ದರಿಂದ ಒಕ್ಕಲಿಗರಿಗೆ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತೆ ಅಥವಾ ಕೇವಲ ಬೆಳ್ಳಣಿ ಕೇಸರಿ ಮಾತ್ರ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಅಲ್ಲದೆ ದಲಿತ ಸಮುದಾಯದವರು ಕೂಡ ಕಾಂಗ್ರೆಸ್ನ ಬೆನ್ನೆಲುಬಾಗಿರ್ತಕ್ಕಂಥ ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತ ವರ್ಗ ಕೂಡ ಹೆಚ್ಚಿನ ಸ್ಥಾನಮಾನವನ್ನು ಕೊಡಬೇಕು ಅನ್ನೋ ಮುಖಾಂತರ 2028ರ ಚುನಾವಣೆ, GBA ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ 5 ಮತಗಳನ್ನು ಕ್ರೋಢೀಕರಣ ಮಾಡಬೇಕಂತ ಆಗ್ರಹವನ್ನು ಮಾಡ್ತಿರ್ತಕ್ಕಂಥ. ಒಟ್ಟಾರೆ ಇದೀಗ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ದೊಡ್ಡ ತಲೆನೋವಾಗಿರೋ ಬೆನ್ನಲ್ಲೇ ಖಾತೆ ಅತಿ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. ಜೊತೆಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾನು ಕೂಡ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ ಅಂತೇಳಿ ತಮ್ಮ ಅಳಲನ್ನು ತೋಡ್ಕೊಂಡಿರ್ತಕ್ಕಂಥದ್ದು ಕೂಡ ಇದೀಗ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ದೆಹಲಿಯಲ್ಲಿ ಇರ್ತಕ್ಕಂಥದ್ದು, AICC ನಾಯಕರನ್ನ ಭೇಟಿ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಸಂಪುಟ ವಿಸ್ತರಣೆ ಮತ್ತು ಖಾತೆಯ ಸಂಪೂರ್ಣವಾಗಿ ತಕರಾರುಗಳಿಗೆ ಸಂಬಂಧಪಟ್ಟಕ್ಕೆ ಚರ್ಚೆಯನ್ನು ಮಾಡಿಸಿ ಇತ್ಯರ್ಥಪಡಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತಲೇ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋದು ಏನಾಗುತ್ತೆ. ಥ್ಯಾಂಕ್ ಯು ಪಟೇಲ್.